ನಮಸ್ಕಾರ, ನಾನು ನಿಮ್ಮ ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ಕ್ರೆಡಿಟ್ ಕಾರ್ಡ್ ಯುಟಿಲಿಟಿ ಬಿಲ್ ಪಾವತಿ ದುಬಾರಿಯಾಗಿದೆ? ದೇಶದಲ್ಲಿ ಯಾವ ಫುಡ್ ಪ್ರಾಡಕ್ಟ್ಗಳ ಪರೀಕ್ಷೆ ಮಾಡಲಾಗುತ್ತಿದೆ? ಪೇಟಿಎಂ ಈಗ ಏನನ್ನ ಲಾಂಚ್ ಮಾಡಿದೆ? ಈ ಎಲ್ಲ ಸುದ್ದಿಗಳನ್ನ ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಒಂದೇ ದಿನದಲ್ಲಿ 4.71 ಲಕ್ಷ ಜನ ವಿಮಾನದಲ್ಲಿ ಪ್ರಯಾಣಿಸಿ ದಾಖಲೆ. ದೇಶೀಯ ವಿಮಾನ ಪ್ರಯಾಣದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಏಪ್ರಿಲ್ 21, 2024ರಂದು 4,71,751 ಜನ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ. ಕೊರೋನಾ ಕಾಲಕ್ಕೂ ಮೊದಲು ಒಂದು ದಿನಕ್ಕೆ 3,98,579 ಜನ ಪ್ರಯಾಣಿಸಿದ್ದು ದಾಖಲೆಯಾಗಿತ್ತು. ಅದಕ್ಕೆ ಹೋಲಿಸಿದರೆ ಇದು 14% ಹೆಚ್ಚಳವಾಗಿದೆ. ಏಪ್ರಿಲ್ 21ರಂದು ಒಟ್ಟು 6,128 ವಿಮಾನಗಳು ಹಾರಾಟ ಮಾಡಿವೆ ಎಂದು ಡಿಜಿಸಿಎ ತಿಳಿಸಿದೆ. ಕಳೆದ ವರ್ಷ ಏಪ್ರಿಲ್ 21ರಂದು 5,899 ವಿಮಾನಗಳಲ್ಲಿ ಒಟ್ಟು 4,28,389 ಜನ ಪ್ರಯಾಣಿಸಿದ್ರು. ಈ ವರ್ಷದ ಜನವರಿ ಮತ್ತು ಮಾರ್ಚ್ ನಡುವೆ ಒಟ್ಟು 3.91 ಕೋಟಿ ಜನ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ. ವರ್ಷದ ಹಿಂದೆ ಈ ಸಂಖ್ಯೆ 3.75 ಕೋಟಿ ಇತ್ತು. ನೀತಿಗಳಲ್ಲಿ ಬದಲಾವಣೆ, ಎಕನಾಮಿಕ್ ಗ್ರೋತ್ ಹಾಗೂ ಲೋ ಕಾಸ್ಟ್ ಕರಿಯರ್ಸ್ ಕಾರಣದಿಂದ ಭಾರತದ ಡೊಮೆಸ್ಟಿಕ್ ಏವಿಯೇಷನ್ ವೇಗವಾಗಿ ಬೆಳವಣಿಗೆ ಕಾಣುತ್ತಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ನೀಡಿದೆ. ಹೆಚ್ಚು ಜನರಿಗೆ ಈಗ ವಿಮಾನ ಪ್ರಯಾಣ ಸೌಲಭ್ಯ ಸಿಗುತ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಭಾರತದ ನಾಗರಿಕ ವೈಮಾನಿಕ ಕ್ಷೇತ್ರ ಇನ್ನಷ್ಟು ಬೆಳೆಯಲಿದೆ ಎಂದು ಸಚಿವಾಲಯ ಹೇಳಿದೆ. ಕಚೇರಿಗೆ ಬರದಿದ್ರೆ ಬೋನಸ್ ಸಿಗಲ್ಲ. ಟಿಸಿಎಸ್ ದೇಶದ ಅತಿದೊಡ್ಡ ಸಾಫ್ಟ್ವೇರ್ ಕಂಪನಿ ಟಿಸಿಎಸ್ ತನ್ನ ಉದ್ಯೋಗಿಗಳಿಗೆ ಕಚೇರಿಗೆ ಬರದಿದ್ರೆ ಬೋನಸ್ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಕಂಪನಿ ಏಪ್ರಿಲ್ 18ರಂದು ನೀಡಿದ ಇಂಟರ್ನಲ್ ಮೆಮೊದಲ್ಲಿ ಈ ಮಾಹಿತಿಯನ್ನು ನೀಡಿದೆ. ಯಾವುದೇ ಉದ್ಯೋಗಿಯ ಅಟೆಂಡೆನ್ಸ್ 60%ಗಿಂತ ಕಡಿಮೆ ಇದ್ದರೆ ಬೋನಸ್ ಸಿಗೋದಿಲ್ಲ. ನೌಕರರು ವಾರದಲ್ಲಿ 3 ದಿನ ಕಚೇರಿಯಿಂದ ಕೆಲಸ ಮಾಡುವುದು ಕಡ್ಡಾಯ. ಕಚೇರಿಯಿಂದ ಕೆಲಸ ಮಾಡಬೇಕು ಎಂಬ ಆದೇಶವನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕಂಪನಿ ಹೇಳಿದೆ. ಈಗ ಕಚೇರಿಯಿಂದ ಕೆಲಸ ಮಾಡುವುದಕ್ಕೂ ವೇರಿಯೇಬಲ್ ಪೇ ಅಥವಾ ವಾರ್ಷಿಕ ಬೋನಸ್ಗೂ ಲಿಂಕ್ ಮಾಡಲಾಗಿದೆ. ದೇಶದಾದ್ಯಂತ ಮಸಾಲೆ ಮಕ್ಕಳ ಆಹಾರ ತಪಾಸಣೆಗೆ ನಿರ್ಧಾರ. ವಿದೇಶಗಳಲ್ಲಿ ಭಾರತೀಯ ಮಸಾಲೆ ನಿಷೇಧ ಮಾಡಿದ ನಂತರ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ದೇಶದಾದ್ಯಂತ ಮಸಾಲೆ ಮತ್ತು ಮಕ್ಕಳ ಆಹಾರದ ತಪಾಸಣೆ ಮಾಡುವುದಕ್ಕೆ ನಿರ್ಧಾರ ಮಾಡಿದೆ. FSSAI ದೇಶದಾದ್ಯಂತ ಎಲ್ಲ ಬ್ರ್ಯಾಂಡ್ಗಳ ಇಂತಹ ಉತ್ಪನ್ನಗಳ ಸ್ಯಾಂಪಲ್ ಸಂಗ್ರಹ ಮಾಡಿ ಪರೀಕ್ಷೆ ಮಾಡಲಿದೆ. ವರದಿಯ ಪ್ರಕಾರ ಎಲ್ಲ ರಾಜ್ಯಗಳ ಆಹಾರ ಆಯುಕ್ತರಿಗೆ ಈ ಕುರಿತ ಆದೇಶವನ್ನು FSSAI ನೀಡಿದೆ. ಈ ಸ್ಯಾಂಪಲ್ಗಳನ್ನು ಈ ಕಂಪನಿಗಳ ಉತ್ಪಾದನಾ ಘಟಕಗಳಿಂದ ಸಂಗ್ರಹಿಸಲಾಗುತ್ತೆ. ಎಥಿಲೀನ್ ಆಕ್ಸೈಡ್ ಕೀಟನಾಶಕ ಇದೆ ಎಂದು ಪರೀಕ್ಷಿಸುವುದಕ್ಕೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತಿದೆ. ಇದರ ಪತ್ತೆಗೆ ಕನಿಷ್ಠ 20 ದಿನಗಳು ಬೇಕಾಗುತ್ತವೆ. ಇತ್ತೀಚೆಗೆ ವಿದೇಶಿ ಮಾರುಕಟ್ಟೆಗಳಲ್ಲಿರುವ ಮಸಾಲೆಗಳಲ್ಲಿ ಈ ಕೀಟನಾಶಕ ಇದೆ ಎಂಬ ಕಾರಣಕ್ಕೆ ಕೆಲವು ಬ್ರ್ಯಾಂಡ್ಗಳ ಮಸಾಲೆ ಪದಾರ್ಥಗಳನ್ನು ಹಿಂಪಡೆಯಲಾಗಿತ್ತು. ತನಿಖೆ ಮಾಡಿದಾಗ ಆರೋಪ ದೃಢವಾದರೆ ಈ ಬ್ರ್ಯಾಂಡ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅಷ್ಟೇ ಅಲ್ಲ, ಈ ಕುರಿತು ಭಾರತೀಯ ಸಾಂಬಾರ್ ಪದಾರ್ಥಗಳ ಮಂಡಳಿ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾಗೂ FSSAI ಮಾಹಿತಿಯನ್ನು ನೀಡಿದೆ. ಚಿಲ್ಲರೆ ಹಣದುಬ್ಬರ 2024-25ರಲ್ಲಿ 5 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿತ ನಿರೀಕ್ಷೆ. ಪ್ರಸಕ್ತ ಹಣಕಾಸು ವರ್ಷ 2024-25ರಲ್ಲಿ ಚಿಲ್ಲರೆ ಹಣದುಬ್ಬರ 5 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಇಳಿಯಬಹುದು ಎಂದು ನಿರೀಕ್ಷಿಸಲಾಗಿದೆ. ತರಕಾರಿಗಳ ಬೆಲೆ ಮತ್ತು ಪೂರೈಕೆ ಸಹಜವಾಗಿರುವುದರಿಂದ ಚಿಲ್ಲರೆ ಹಣದುಬ್ಬರ ಸಹಜ ಸ್ಥಿತಿಯಲ್ಲಿ ಇರುವ ಭರವಸೆ ಇದೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ CMIE ವರದಿಯ ಪ್ರಕಾರ CPI ಆಧಾರಿತ ಹಣದುಬ್ಬರ 2024-25ರಲ್ಲಿ 4.4%ಗೆ ಇಳಿಯಬಹುದು. ಇದು RBI ಅಂದಾಜು 4.5%ಕ್ಕಿಂತ ಕಡಿಮೆಯಾಗಿದೆ. CPI ಹಣದುಬ್ಬರವು 2023-24ರಲ್ಲಿ 5.4% ಆಗಿತ್ತು. 2019-20ರಲ್ಲಿ 4.8% ಆಗಿತ್ತು. 2 ಹೊಸ ಸೌಂಡ್ ಬಾಕ್ಸ್ಗಳ ಬಿಡುಗಡೆ ಮಾಡಿದ ಪೇಟಿಎಂ 2 ಹೊಸ ಸೌಂಡ್ ಬಾಕ್ಸ್ಗಳನ್ನು ಬಿಡುಗಡೆ ಮಾಡಿದೆ. ಈ ಸೌಂಡ್ ಬಾಕ್ಸ್ UPI ಮತ್ತು ಕ್ರೆಡಿಟ್ ಕಾರ್ಡ್ ಪಾವತಿಗಳಿಗೆ ಕೆಲಸ ಮಾಡಲಿದೆ. ಪೇಟಿಎಂ ಸಂಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಈ ಪ್ರಾಡಕ್ಟ್ಗಳನ್ನು ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಿಸಲಾಗಿದೆ ಎಂದು ಹೇಳಿದ್ದಾರೆ. ಹೊಸ ಸೌಂಡ್ ಬಾಕ್ಸ್ಗಳು ಉತ್ತಮ ಧ್ವನಿ ಗುಣಮಟ್ಟ ಮತ್ತು ಬ್ಯಾಟರಿ ಬಾಳಿಕೆಯನ್ನು ಹೊಂದಿವೆ ಎಂದು ಕಂಪನಿ ಹೇಳಿಕೊಂಡಿದೆ. ಟ್ರಾಫಿಕ್ ಗಲಾಟೆಯ ಮಧ್ಯೆಯೂ ಈ ಸೌಂಡ್ ಬಾಕ್ಸ್ಗಳ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತವೆ. 10 ದಿನಗಳವರೆಗೆ ಬ್ಯಾಟರಿ ಬಾಳಿಕೆ ಬರುತ್ತೆ. ಹೆಚ್ಚಿನ ವೇಗದ 4G ನೆಟ್ವರ್ಕ್ ಸಂಪರ್ಕವೂ ಲಭ್ಯವಿದೆ. ಪೇಟಿಎಂ ರೀತಿ ಗೂಗಲ್ ಕೂಡ ಸೌಂಡ್ ಪಾಡ್ ಪ್ರಾರಂಭಿಸಿದೆ. ಇವುಗಳಲ್ಲಿ QR ಕೋಡ್ ಪೇಮೆಂಟ್ ಮಾಡಿದಾಗ ಅಲರ್ಟ್ ಕೇಳಿಸುತ್ತದೆ.
ಕ್ರೆಡಿಟ್ ಕಾರ್ಡ್ ಬಳಸಿ ಮಾಡುವ ಯುಟಿಲಿಟಿ ಬಿಲ್ ಪಾವತಿ ದುಬಾರಿ. ಯೆಸ್ ಬ್ಯಾಂಕ್ ಮತ್ತು ಐಸಿಐಸಿಐ ಬ್ಯಾಂಕ್ ನಂತರ ಈಗ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಕೂಡ ಮೇ 1ರಿಂದ ಕೆಲವು ನಿಯಮಗಳನ್ನು ಬದಲಾಯಿಸಲಿದೆ. ಮೇ 1ರಿಂದ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ಯುಟಿಲಿಟಿ ಬಿಲ್ ಪೇಮೆಂಟ್ ಮಾಡಿದರೆ ಹೆಚ್ಚು ತೆರಬೇಕಾಗುತ್ತದೆ. ಬ್ಯಾಂಕ್ ಕೆಲವು ವಹಿವಾಟುಗಳ ಮೇಲೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಿದೆ. ಬ್ಯಾಂಕಿನ ಈ ನಿರ್ಧಾರ ನಿಮ್ಮ ಯುಟಿಲಿಟಿ ಬಿಲ್ ಪೇಮೆಂಟ್ ಮೇಲೆ ಮಹತ್ವದ ಪರಿಣಾಮ ಬೀರುತ್ತೆ. ಇದು ಟೆಲಿಫೋನ್, ಕರೆಂಟ್, ಗ್ಯಾಸ್, ಇಂಟರ್ನೆಟ್, ಕೇಬಲ್, ನೀರಿನ ಬಿಲ್ಗಳು ಇತ್ಯಾದಿಗಳ ಮೇಲೆ ಪರಿಣಾಮ ಬೀರಬಹುದು. ಈ ವಿಭಾಗದಲ್ಲಿ ದೊಡ್ಡ ಪ್ರಮಾಣದ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಫಸ್ಟ್ ಪ್ರೈವೇಟ್ ಕ್ರೆಡಿಟ್ ಕಾರ್ಡ್, ಎಲ್ಐಸಿ ಕ್ಲಾಸಿಕ್ ಕ್ರೆಡಿಟ್ ಕಾರ್ಡ್ ಮತ್ತು ಎಲ್ಐಸಿ ಸೆಲೆಕ್ಟ್ ಕ್ರೆಡಿಟ್ ಕಾರ್ಡ್ನಂತಹ ಕಾರ್ಡ್ಗಳಿಗೆ ಈ ಹೊಸ ನಿಯಮ ಅನ್ವಯಿಸುವುದಿಲ್ಲ. ಟೊಯೋಟಾ ಫಾರ್ಚುನರ್ ಲೀಡರ್ ಎಡಿಷನ್ ಅನಾವರಣ. ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಭಾರತದಲ್ಲಿ ತನ್ನ ಅತ್ಯಂತ ಜನಪ್ರಿಯ ಎಸ್ಯುವಿ ಟೊಯೋಟಾ ಫಾರ್ಚುನರ್ನ ಲೀಡರ್ ಎಡಿಷನ್ ಅನ್ನು ಬಹಿರಂಗಪಡಿಸಿದೆ. ಜಪಾನ್ ಮೂಲದ ಈ ಸಂಸ್ಥೆಯ ಸಾಮಾನ್ಯ ಮಾಡೆಲ್ಗೆ ಹೋಲಿಸಿದರೆ ಮಹತ್ವದ ಬದಲಾವಣೆಗಳು ಇದರಲ್ಲಿವೆ. ಕೆಲವು ಹೊಸ ವೈಶಿಷ್ಟ್ಯತೆಗಳು ಇವೆ. ಟೊಯೋಟಾ ಫಾರ್ಚುನರ್ನ ಲೀಡರ್ ಎಡಿಷನ್ 4x2 ಮಾಡೆಲ್ ಆಧಾರದಲ್ಲಿದೆ. ವೈರ್ಲೆಸ್ ಚಾರ್ಜರ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಮತ್ತು ಆಟೋ ಫೋಲ್ಡಿಂಗ್ ಮಿರರ್ಗಳಂತಹ ಸುಧಾರಿತ ಸೌಲಭ್ಯಗಳಿವೆ. ಬುಕಿಂಗ್ ಕೂಡ ಶುರುವಾಗಿದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ಡೀಲರ್ಶಿಪ್ಗೆ ಭೇಟಿ ನೀಡಿ ಬುಕ್ ಮಾಡಬಹುದು. ಹೊಸ ಎಡಿಷನ್ ಬೆಲೆ ಇನ್ನೂ ಬಹಿರಂಗವಾಗಿಲ್ಲ. ಫಾರ್ಚುನರ್ 4x2ನ ಸಾಮಾನ್ಯ ಮಾಡೆಲ್ನ ಎಕ್ಸ್ ಶೋರೂಮ್ ಬೆಲೆ 36 ಲಕ್ಷದಿಂದ 38.25 ಲಕ್ಷದವರೆಗೆ ಇದೆ. ಹೊಸ ಸೌಲಭ್ಯಗಳನ್ನು ಸೇರಿಸಿದ ನಂತರ ಫಾರ್ಚುನರ್ ಲೀಡರ್ ಎಡಿಷನ್ನ ಬೆಲೆ ಇದಕ್ಕಿಂತ ಹೆಚ್ಚಿರಬಹುದು. ಇದು ಈ ವಿಭಾಗದಲ್ಲಿ ಎಂಜಿ ಗ್ಲೋಸ್ಟರ್ ಜೊತೆಗೆ ಸ್ಪರ್ಧಿಸುತ್ತದೆ. ಇದಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.